कर्नाटका गुलबर्गा शहर के तिम्मापुरी सर्कल पर गुलबर्गा सिटी पुलिस और यूनाइटेड हॉस्पिटल के इश्तराक से जुर्म को रोकने वाला महीना मनाते हुए शानदार पैमाने पर प्रोग्राम मुनक्किद करते हुए आवाम में रोड एक्सीडेंट्स के ताल्लुक से अवेयरनेस जगाया। गुलबर्गा सिटी पुलिस कमिश्नर शरणप्पा डीएस IPS ने प्रोग्राम में स्पीच देते हुए रोड एक्सीडेंट्स साइबर क्राइम के ताल्लुक से तफसील बयान फरमाई। सिटी पुलिस कमिश्नर शरणप्पा डीएस IPS ने वहां पर मौजूद नौजवानों से हेलमेट इस्तेमाल करने का वचन लिया। कॉलेज के स्टूडेंट्स ने रंगारंग प्रोग्राम पेश किए। यूनाइटेड हॉस्पिटल के चेयरमैन डॉक्टर विक्रम सिद्धा ने सिटी पुलिस कमिश्नर और सिटी पुलिस अमले को तहनीयात पेश करते हुए गुलपोशी और शालपोशी की। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತ ಡಾಕ್ಟರ್ ಶರಣಪ್ಪ SD ಸರ್ ಅವರು ಆಗಮಿಸಿದ್ದಾರೆ। ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊತಾ ಇದ್ದೇನೆ। ಸಾಗರ್ ಸರ್ ಅವರು ಕೂಡ ವೇದಿಕೆ ಬರಬೇಕಾಗಿ ನಾನು ಯುನೈಟೆಡ್ ಆಸ್ಪತ್ರೆ ವೇದಿಕೆಯನ್ನು ಆರಂಭಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ। ಸೊ ವಿಶೇಷವಾಗಿ ಅಪರಾಧದಲ್ಲಿ ಕೇವಲ ಒಂದೇ ಆಯಂದಲ್ಲಿ ಅಂತ ಹೇಳಕ್ ಬರಲ್ಲ, ಈ ಸಂಚಾರದಲ್ಲೂ ಕೂಡ ಬರುತ್ತೆ। ನಂಬರ್ಗಳನ್ನ ನಾವು ಸೇವ್ ಮಾಡ್ಕೊಂಡ್ರೆ ಯಾವ ಸಂದರ್ಭದಲ್ಲಿ ಎಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಯಾವ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಪೊಲೀಸರ ಸಹಾಯ ಸಿಗುತ್ತೆ ಅನ್ನೋದು ಸಹಾಯವಾಣಿ ಸಂಖ್ಯೆ ತಾವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು। ಯಾವುದೇ ಸಂದರ್ಭದಲ್ಲಿ ನಿಮಗೆ ಎಂತ ಕಷ್ಟಕರ ಸ್ಥಿತಿ ಬಂದರೂ ಕೂಡ ತಾವು ಎದೆಗುಂದದೆ ಆ ಒಂದು ನಂಬರ್ಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸೋಸ್ಕರ ತುಂಬ ಧನ್ಯವಾದಗಳು। ಇದೇ ಒಂದು ಕಾರ್ಯಕ್ರಮ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ಹಲವಾರು ಜನಪರ ನೋಡೋಷ್ಟರಲ್ಲಿ ಆ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾರೆ। ಈ ವಿಡಿಯೋನ ವೈರಲ್ ಮಾಡ್ತೀವಿ, ಈ ಫೋಟೋನ ವೈರಲ್ ಮಾಡ್ತೀವಿ, ನಿಮ್ಮ ಅಕೌಂಟ್ ಹ್ಯಾಕ್ ಮಾಡ್ತೀವಿ ಅಂತ। ಸೊ ಅಂತ ಸಂದರ್ಭದಲ್ಲಿ ತಾವು 1930 ಈ ನಂಬರ್ಗೆ ಕರೆ ಮಾಡಿದ್ರೆ ಈ ಫೇಕ್ ವಿಡಿಯೋ ಕಾಲ್ ಏನಿರುತ್ತೆ ಅವರಿಗೆ ಪತ್ತೆ ಹಚ್ಚಿ ಪೊಲೀಸರು ತಕ್ಕ ಪಾಠ ಕಲಿಸೋದಕ್ಕೆ ಅವರು ತುಂಬಾ ತಯಾರಾಗಿರ್ತಾರೆ। ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಇರುತ್ತೆ। ಬೇರೆಯವ್ರ ನಮ್ಮ ಮೇಲೆ ಅಪರಾಧ ಮಾಡಕ್ ಬಂದ್ರೆ ಅದನ್ನ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಲ್ಲಿ ಒಂದು ಜ್ಞಾನ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಅಪರಾಧ ಮಾಸಾಚರಣೆ ಎಲ್ಲ ತನ್ನ ಹತ್ರ ದುಡ್ಡು ಇಲ್ಲದೆ ಇದ್ರೂ ಕೂಡ ಸಾಲ ಸುಲಾದ್ರೂ ಮಾಡಿ ಈ ನಂಬರ್ಗೆ ತಾವು ಕರೆ ಮಾಡಿದ್ರೆ ನಿಮ್ಗೆ ಸಹಾಯವಾಣಿ ಸಿಗತ್ತೆ। ನೀವು ಆ ಒಂದು ಜಾಗಕ್ಕೆ ಹೊರಗೆ ಬರುವಂತ ಒಂದು ಸ್ಕೀಮ್ ಇದರ ಜೊತೆಗೆ ಈ ಮಕ್ಕಳ ಸಹಾಯವಾಣಿ 1098ಗೆ ಕರೆ ಮಾಡಿ ಮಕ್ಕಳ ಅಡ್ಮಿಟ್ಮೆಂಟ್ ಅನ್ನ 112ಗೆ ತಾವು ಕರೆ ಮಾಡಿದ್ರೆ ಪೊಲೀಸ್ ಇಲಾಖೆ ಸದಾ ನಿಮ್ಮ ಸಹಾಯಕ್ಕಾಗಿ ದಿನದ 24 ಗಂಟೆಗಳ ಕಾಲ ರೆಡಿಯಾಗಿರತ್ತೆ। ತಾವು ಅದರ ಒಂದು ಸದುಪಯೋಗ ಪಡ್ಕೊಳ್ಬೇಕು। ಇನ್ನು ವಿಶೇಷವಾಗಿ ಮಹಿಳೆಯರ ಮೇಲೆ ಈಗ ಸನ್ಮಾನಿಸಿ ಗೌರವಿಸುವ ಮೂಲಕ ಸತ್ಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ। ಡಾಕ್ಟರ್ ಶರಣಪ್ಪ SD ಸರ್ ಮತ್ತು ಸತ್ಕಾರ ಸನ್ಮಾನ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಸದ್ದು ಬರಲೇಬೇಕು। ಅತಿಥಿಗಳಿಗೆ ನಾವು ಚಪ್ಪಾಳೆ ತಟ್ಟುವ ಮೂಲಕ ಗೌರವ ಸಲ್ಲಿಸುವುದು ನಮ್ಮ ಸಂಪ್ರದಾಯ। ಅದೇ ರೀತಿ ಇನ್ನೊರು ಸಮರ್ಪಣೆ ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ
ಇವರಿಗೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಜೆ.ಎಂ. ಪಾಟೀಲ್ ಸರ್ ಅವರು ಸನ್ಮಾನಿಸಿಗೊಳಿಸಬೇಕಾಗಿ ವಿನಂತಿ. So what the sir has said, like facilities ಇದೆ, ನಮ್ಗೆ ಗೊತ್ತಾದ ಇದು ನಂಬರ್ಸ್ ಇದೆ, ಇದು ಯುಟಿಲೈಸೇಷನ್ ಗೊತ್ತಿಲ್ಲ. ವಿ ನೋ ದಟ್ ಫೋನ್ ಮಾಡಿದ್ರೆ ಪೊಲೀಸ್ ಅವರು ಇಮಿಡಿಯೇಟ್ಲಿ ಬಂದು ನಿಮ್ದು ಪರಿಹಾರ ಮಾಡ್ತಾರೆ. ಆದ್ರೆ ಅದು ಗಟ್ಸ್ ಇಲ್ಲ ಅವರಿಗೆ ಫೋನ್ ಮಾಡಕ್ಕೆ. ವಾಟ್ ಇಸ್ ರಿಕ್ವೈರ್ಡ್ ಇಸ್ ಅವೇರ್ನೆಸ್. ಅಂದ್ರೆ ನಮ್ಗೆ ಬಹಳ ಅಂಜಿಕೆ ಇದೆ ಅವರಿಗೆ ಫೋನ್ ಮಾಡ್ಬೇಕಾ ಬೇಡವಾ, ಏನಾದ್ರು ತಪ್ಪಾಗ್ತಾ ಇದೆ ಅಲ್ಲಿ ನೋಡ್ಬೇಕಾಗುತ್ತೆ, ರೆಸ್ಪಾನ್ಸ್ ಮಾಡೋದು ಬೇಡ. ಅನ್ಲೆಸ್ ಈಗ ಸರ್ ಮತ್ತೊಂದು ಮಾತು ಹೇಳಿದ್ರು, ದಿಸ್ ಇಸ್ ದ ಜನರೇಷನ್ ಆಸ್ ಅನ್ ಅಂಬಾಸಿಡರ್. ಅಂದ್ರೆ ಅಂಬಾಸಿಡರ್ ಇದ್ರೆ ಹೆಲ್ತ್ ಸರ್ವಿಸಸ್ ಸಲುವಾಗಿ ಅಥವಾ ಎನಿಥಿಂಗ್ ವಿಚ್ ಇಸ್ ಗೋಯಿಂಗ್ ರಾಂಗ್. ಸೊ ಯೂತ್ ಶುಡ್ ಕಮ್ ಫಾರ್ವರ್ಡ್ ಟು ಅವಾಯ್ಡ್ ಆಲ್ ದೋಸ್ ಕಾಂಪ್ಲಿಕೇಶನ್ಸ್. ಯಾಕಂದ್ರೆ ನಾವು ವಿ ಆರ್ ಲಿಟಲ್ ಬಿಟ್ ಕ್ಲೋಸ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಟು ದೇರ್ ಹೆಲ್ತ್ ಇಶ್ಯೂಸ್. ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್, these people are totally committed to their services. ಅಂದ್ರೆ ಸ್ವಲ್ಪ ದಿವಸ ಅವರಿಗೆ ಇಮಿಡಿಯೇಟ್ಲಿ ನಾನು ಜಾಬ್ ಹೋಗ್ಬೇಕು, ನನಗೆ ಇಮಿಡಿಯೇಟ್ಲಿ ನಿನ್ನ ರಿಲೀವ್ ಮಾಡಿ. ಅಂದ್ರೆ ಸೋ ಮಚ್ ಆಫ್ ಕಮಿಟ್ಮೆಂಟ್. ಐ ಹ್ಯಾವ್ ಸೀನ್ ದರ್ ಫ್ಯಾಮಿಲಿ ಮೆಂಬರ್ಸ್. ಏನು ಸರ್ ಇವರು ಬರೀ ಜಾಬ್ ಡ್ಯೂಟಿ ಅಂತ ಇರ್ತಾರೆ ಇವರು. ದಿಸ್ ಈಸ್ ದ ಕಮಿಟ್ಮೆಂಟ್ ವಾಟ್ ದ ಪೊಲೀಸ್ ಇಸ್ ಗಿವಿಂಗ್. ದಟ್ಸ್ ವೈ ವಿ ಆರ್ ಸೇಫ್. at the same time we should appreciate their work and ಅವ್ರಿಗೆ ಹೆಲ್ಪ್ ಮಾಡಬೇಕು. ಲಾಸ್ ಇದೆ, ಪೊಲೀಸ್ ಇದೆ, ಲೈನ್ ನಂಬರ್ಸ್ ಇದೆ, ಆದ್ರೆ ಯುಟಿಲೈಸ್ ಮಾಡೋದು ನಾವು ಅದಕ್ಕೆ ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಸೊ ವಿ ಶುಡ್ ಕಮ್ ಫಾರ್ವರ್ಡ್ ಟು ಟೇಕ್ ದ ಸಪೋರ್ಟ್ ಫ್ರಮ್ ದ ಪೊಲೀಸ್ ಅಂಡ್ ಪ್ರಿವೆಂಟ್ ದ ಕ್ರೈಮ್ಸ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಕಲಬುರಗಿ ನಗರ ಪೊಲೀಸ್ ಮತ್ತು ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಏನು ನಾವು ಒಂದು ಕ್ರೈಮ್ ಪ್ರಿವೆನ್ಷನ್ ಮಂತ್ ಡಿಸೆಂಬರ್, ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂತ ಮಾಡ್ತೀವಿ. ಇದರ ಮೇನ್ ಉದ್ದೇಶ ಅಂತಂದ್ರೆ ಈ ಅಪರಾಧಗಳನ್ನ ನಾವು ತಡೆಗಟ್ಟಲಿಕ್ಕೆ ಏನೇನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಈ ಫುಲ್ ಮಂತ್ ಒಂದು ಅವೇರ್ನೆಸ್ ಡ್ರೈವ್ ಅನ್ನ ಮಾಡ್ತೀವಿ. ಅದರ ಒಂದು ಅಂಗವಾಗಿ ಇವತ್ತು ಆಲ್ಮೋಸ್ಟ್ ಸೆಕೆಂಡ್ ಲಾಸ್ಟ್ ಡೇ ಆಫ್ ದ ಮಂತ್, ಸೆಕೆಂಡ್ ಲಾಸ್ಟ್ ಡೇ ಆಫ್ ದಿ ಮಂತ್. ಇವತ್ತು ನಾವು ಒಂದು ಫ್ಲಾಶ್ ಮಾಬ್ ಮುಖಾಂತರ ಅವೇರ್ನೆಸ್ ಅನ್ನ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಬೆಳಗಿನ ಜಾವ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಅವೇರ್ನೆಸ್ ಕ್ಯಾಂಪ್ ಅನ್ನು ಮಾಡಲಾಗಿತ್ತು. ಒಂದು ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿನಿಯರಲ್ಲಿ ಏನು ವಿನಂತಿ ಏನಂತಂದ್ರೆ, ಯು ಆರ್ ದಿ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ಯು ಶುಡ್ ಬಿಕಮ್ ದಿ ಅಂಬಾಸಡರ್ಸ್ ಆಫ್ all kind of awareness messages, whether it is related to preventing crime, whether it is related to taking care of health, whether it is being the ambassadors of fitness. Everything can begin with you people. ಈಗ ಎಷ್ಟು ಜನರಿಗೆ ನಿಮಗೆ 112 ಬಗ್ಗೆ ಗೊತ್ತಿದೆ? ಹೌ ಮೆನಿ ಆಫ್ ಯು ಆರ್ ಅವೇರ್ ಆಫ್ 112? 112 ಬಗ್ಗೆ ಕೇಳಿದಿರಾ? ಏನದು? ವಾಟ್ ಈಸ್ ಇಟ್? ಪೊಲೀಸ್ ಹೆಲ್ಪ್ಲೈನ್ ಅಲ್ಲ, 112. ಮೊದಲು ಏನಿತ್ತದು 100. ಯಾರಾದ್ರೂ 112 ಕಾಲ್ ಮಾಡಿದ್ರೆ ಈಗ ERSS ಅಂತ ಮಾಡಿದೀವಿ, ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್. ನೀವು ಯಾರೇ 112 ಕರೆ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಹೋಗೋ ಅವಶ್ಯಕತೆ ಇಲ್ಲ. ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನೀವು ಗ್ರೌಂಡ್ ಅಲ್ಲಿ ಇರ್ಬೋದು, ಸರ್ಕಲ್ ಅಲ್ಲಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಏನಾದ್ರು ಅಪರಾಧ ಆಗಿರ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಪೊಲೀಸ್ ಸರ್ವಿಸ್ ಅನ್ನ ತರಲಿಕ್ಕೆ ಈ ERSS ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಮೊದಲು ಒಂದು 15ರಿಂದ 20 ನಿಮಿಷ ತಗೋತಿದ್ವಿ. ಈಗ ಇಟ್ ಹ್ಯಾಸ್ ಕಮ್ ಡೌನ್ ಟು 8 to 10 minutes ಟು ರೀಚ್. ಅದ್ರ ಜೊತೆಗೆ ಇನ್ನೊಂದು ತುಂಬಾ ಪ್ರಮುಖವಾಗಿ ತಾವೆಲ್ಲ ನೆನಪಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಅಂತಂದ್ರೆ 1093. 1093 ಗೊತ್ತಾ ಏನದು? 1093 ಬಗ್ಗೆ ಕೇಳಿದಿರಾ? ಏನದು 1093? ಏನು? 1093 ಅಂದ್ರೆ 1-800-9-0-9-3. 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 1093 ಅಂದ್ರೆ 1-800-9-0-9-3
ಸೈಬರ್ ಹೆಲ್ಪ್ಲೈನ್. ಯಾರಾದ್ರೂ ದುಡ್ಡು ಕಳ್ಕೊಂಡಿದ್ದೀರಾ ಸೈಬರ್ ಅಪರಾಧಗಳಲ್ಲಿ? ಕಳ್ಕೊಂಡಿಲ್ಲ. ನಿಮ್ಮ ಮನೆಗೆ ಯಾರಾದ್ರೂ ಕಳ್ಕೊಂಡಿದಾರಾ? ಎಲ್ಲರಿಗೂ ಹೇಳ್ಬೇಕು, ಯಾವುದಾದ್ರೂ ಸಸ್ಪಿಷಿಯಸ್ ಲಿಂಕ್ ಇರುವಂತದ್ದು, ಫ್ರೀ ಲಾಟ್ರಿ ಇರುವಂತದ್ದು, ಕಡಿಮೆ ಅವಧಿಯಲ್ಲಿ ಜಾಸ್ತಿ ಹಣ ರಿಟರ್ನ್ ಮಾಡ್ತಾರೆ ಅಂತ ಹೇಳುವಂತದ್ದು, ಇವೆಲ್ಲ ಸೈಬರ್ ಅಪರಾಧಿಗಳು ವಿಕ್ಟಿಮ್ಸ್ ಗಳಿಗೆ ಬಲಿ ಬೀಳಿಸ್ಕೊಳ್ಳಿಕ್ಕೆ ಬಳಸುವಂತಹ ಏನು ಮೋಡಸ್ ಆಪರೆಂಡಿಗಳು. ಸೊ ಅದಕ್ಕೆ ಏನು ಈಗ 2025 ಆಲ್ಮೋಸ್ಟ್ ಮುಗಿತಾ ಇದೆ, 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಇಲ್ಲೇನ್ ಪ್ರತಿಯೊಬ್ಬರು ಇದ್ದೀರಿ, ಪ್ರತಿಯೊಬ್ಬರು ಫಸ್ಟ್ ಯು ಬಿ ಅವೇರ್ ಆಫ್ ಕ್ರೈಮ್ಸ್ ಅಂಡ್ ಬಿ ಅವೇ ಫ್ರಮ್ ಕ್ರೈಮ್ಸ್. ಎರಡನೇದು, ಎಷ್ಟು ಜನ 18+ ಇದ್ದೀರಿ? ಎಲ್ಲರೂ ವೆಹಿಕಲ್ ಇದೆಯಾ ನಿಮ್ಮ ಹತ್ರ? 2 ವೀಲರ್ಸ್ ಹೆಲ್ಮೆಟ್ ಹಾಕ್ತೀರಾ? DL ಇದೆಯಾ? ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಇದೆಯಾ? ಫಿಟ್ನೆಸ್, ಎಮಿಷನ್ ಟೆಸ್ಟ್. ಯಾಕೆ ನಾನು ನಿಮ್ಗೆ ಹೇಳಿದ್ದು, ನೀವು ಈ ದೇಶದ ಆಸ್ತಿ ಅಂತಂದ್ರೆ ದಿ ಆಲ್ವೇಸ್ ಸೇ ಅವನು ರೂಲ್ ಫಾಲೋ ಮಾಡ್ತಾ ಇಲ್ಲ, ಅವ್ರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಬಟ್ ವಿ ಫರ್ಗೆಟ್ ದಟ್ ದ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ಅಸ್, ದ ಚೇಂಜ್ ಶುಡ್ ಬಿಗಿನ್ ಫ್ರಮ್ ಅಸ್. ನೀವು ಒಂದು ವೇಳೆ ನಿಯಮಗಳನ್ನ ಪಾಲಿಸಿದರೆ, ನಿಮ್ಮ ಸುರಕ್ಷತೆಗಾಗಿ ನಿಯಮಗಳನ್ನ ಪಾಲಿಸಿದರೆ, ನಿಮ್ಮನ್ನ ನೋಡಿ ನಿಮ್ಮ ಅಣ್ಣ ತಮ್ಮದಿರಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಅವರು ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಇದರಿಂದ ಈ ನಿಯಮ ಪಾಲನೆ ಮಾಡೋದ್ರಿಂದ ನಿಮ್ಮ ಜೀವನ ಸುರಕ್ಷೆ ಇರುತ್ತೆ. ನಿಮ್ಮ ಮೇಲೆ ಯಾರು ಪ್ರೀತಿ ವಿಶ್ವಾಸ ಇಟ್ಕೊಂಡು ಮನೆಯಲ್ಲಿ ಕಾಯ್ತಾ ಇರ್ತಾರೆ, ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ಲಕ್ಷಾಂತರ ಜನ, ನಿಯರ್ಲಿ 1,70,000 ಜನ ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಾರೆ. ಅದರಲ್ಲಿ ನಿಯರ್ಲಿ 40% 2 ವೀಲರ್ಸ್. ಅದರಲ್ಲಿ ಮೆಜಾರಿಟಿ ಮರಣ ಹೊಂದಲಿಕ್ಕೆ ಕಾರಣ ಆಗ್ತಾ ಇರೋದು ಅಂತಂದ್ರೆ ನಾಟ್ ವೇರಿಂಗ್ ಹೆಲ್ಮೆಟ್. ಅದಕ್ಕೆ ಹೇಳ್ತಾ ಇರೋದು, ಈವನ್ ಕಲಬುರಗಿ ನಗರದಲ್ಲಿನೇ ಇದೇ ವರ್ಷ 70ಕ್ಕಿಂತ ಹೆಚ್ಚು ಜನ ಯಾರು ದ್ವಿಚಕ್ರ ವಾಹನ ಸವಾರ ಮಾಡ್ತಾ ಇದ್ರು, ಅವರು ಹೆಲ್ಮೆಟ್ ಬಳಸಲಾಗಲಿಕ್ಕೋಸ್ಕರ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ವೇರಿಂಗ್ ಹೆಲ್ಮೆಟ್. ಒಂದು ಸೈಬರ್ ಬಗ್ಗೆ ಹೇಳಿದೆ, ಇನ್ನೊಂದು ಈ ಮನೆಗಳತನ ಇರ್ಬೋದು, ನಿಮ್ಮ ದ್ವಿಚಕ್ರ ವಾಹನಗಳ ಕಳತನ ಇರ್ಬೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ವುಮನ್ ಸೇಫ್ಟಿ, ಮಹಿಳೆಯರ ಒಂದು ಸುರಕ್ಷತೆಗಾಗಿ ಕಲಬುರಗಿ ನಗರ ಪೊಲೀಸ್ ಆಯ್ತು, ಕರ್ನಾಟಕ ರಾಜ್ಯ ಪೊಲೀಸ್ ಆಯ್ತು, ಸದಾ ಮುಂಚೂಣಿಯಲ್ಲಿ ಅದೊಂದು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಆಗಿರುತ್ತೆ. ಇದರಲ್ಲಿ ಕೂಡ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಭಯ ಇಲ್ಲದೆ, ಸಂಕೋಚ ಇಲ್ಲದೆ 112ಗೆ ಕರೆ ಮಾಡಬಹುದು. ಮಹಿಳೆ ಅಪರಾಧ ಇರ್ಬೋದು, ಮಕ್ಕಳ ಮೇಲೆ ಆಗಿರುವ ಲೈಂಗಿಕ ದೌರ್ಜನ್ಯ ಇರ್ಬೋದು, ಮನೆಗಳತನ ಇರ್ಬೋದು, ನಿಮ್ಮ ವಾಹನ ಕಳ್ಳತನ ಇರ್ಬೋದು, ಎನಿಥಿಂಗ್ ಯು ಕ್ಯಾನ್ ರಿಪೋರ್ಟ್ ಥ್ರೂ 112. ಸೊ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ಈಗ 2-3 ಕಡೆ ಇದು ನಮ್ಮ ಅವೇರ್ನೆಸ್ ಗಳನ್ನ ಮಾಡುವವರಿದ್ದಾರೆ. ಐ ಥ್ಯಾಂಕ್ ಯುನೈಟೆಡ್ ಹಾಸ್ಪಿಟಲ್ಸ್ ಫಾರ್ ಕೊಲಾಬರೇಟಿಂಗ್ ವಿತ್ ಸಿಟಿ ಪೊಲೀಸ್ in our endeavor to reach maximum people with respect to crime prevention. ಒಂದು, ಪೊಲೀಸ್ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗದೆ ಅಂತಂದ್ರೆ ಪತ್ತೆ ಮಾಡೋದು, ಅದು ನಾವು ಮಾಡ್ತಾ ಇದ್ದೀವಿ. ಎರಡನೇದು, ಸಾರ್ವಜನಿಕರು ಎಷ್ಟು ಎಚ್ಚೆತ್ತುಕೊಳ್ತಾರೆ, ಸೈಬರ್ ಅಪರಾಧಗಳ ಪ್ರಕರಣ ಕಡಿಮೆ ಆಗುತ್ತೆ, ಪ್ರಾಪರ್ಟಿ ಅಫೆನ್ಸಸ್ಗಳ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈಗ ನಾವು ಲಾಸ್ಟ್ 1-2 ವರ್ಷಗಳಿಗೆ ನೋಡಿದರೆ ಕಂಬೈನ್ಡ್ ಆಕ್ಷನ್ ಅಂತ ಹೇಳ್ಬೋದು. ನಾವು ಪೊಲೀಸ್ ಆಕ್ಷನ್ ಇರ್ಬೋದು, ನಮ್ಮ ಪ್ರಿವೆಂಟಿವ್ ಇನಿಷಿಯೇಟಿವ್ಸ್ ಇಂದ ರಾಬ್ರಿ, ಸರಗಳತನ ಪ್ರಕರಣಗಳು ಆಲ್ಮೋಸ್ಟ್ ಒಂದು 50 to 60% ಕಡಿಮೆ ಆಗಿದೆ. ದಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ಬೈ ಸಿಟಿ ಪೊಲೀಸ್. ಈವನ್ ವೆಹಿಕಲ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ. ಅಪಘಾತಗಳಲ್ಲಿ ಗಾಯಗೊಂಡವರ ಸಂಖ್ಯೆ ಕಡಿಮೆ ಆಗಿದೆ. ಅಪಘಾತಗಳಲ್ಲಿ ಮರಣ ಹೊಂದಿದವರ ಸಂಖ್ಯೆ ನಾಟ್ ಟು ದಿ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್, ಒಂದು 5% ಲೆವೆಲ್ಗೆ ಕಡಿಮೆ ಆಗಿದೆ. ಅದು ಇನ್ನಷ್ಟು ಕಡಿಮೆ ಆಗ್ಬೇಕಾದ್ರೆ ಸಂಚಾರ ನಿಯಮಗಳ ಒಂದು ಪಾಲನೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಬೇಕು. ಅದು ಆಗ್ಬೇಕಾದ್ರೆ ನೀವೆಲ್ಲ ಏನಿದ್ರಿ, ನೀವೆಲ್ಲ ಫಸ್ಟ್ ಫಾಲೋ ಮಾಡ್ತೀರಾ? ನಾಳೆಯಿಂದ ನೀವೆಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತೀರಿ, ನೋ ಟ್ರಿಪಲ್ ರೈಡಿಂಗ್, ಕರೆಕ್ಟ್? 4 ವೀಲರ್ ಅಲ್ಲಿ ಹೋಗ್ತಾ ಇದ್ದಾರೆ, ಸೀಟ್ ಬೆಲ್ಟ್ ಹಾಕ್ತೀರಾ, ನೋ ಓವರ್ ಸ್ಪೀಡಿಂಗ್, ನೋ ಡ್ರಂಕನ್ ಡ್ರೈವಿಂಗ್,
ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. 2 ಸಾರಿ ವಿಶಿಂಗ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಎ ವೆರಿ ಹ್ಯಾಪಿ ಅಂಡ್ ಪ್ರಾಸ್ಪರಸ್ 2026. ಪಡಿಬಹುದು. 181 ಈ ನಂಬರ್ಗೆ ಕರೆ ಮಾಡಿದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಇದ್ರೂ ಕೂಡ ತಕ್ಷಣಕ್ಕೆ ಪೊಲೀಸ್ ಇಲಾಖೆ ತಮ್ಮ ಒಂದು ಸಹಾಯಕ್ಕೆ ಸಿದ್ಧಸ್ಥವಾಗಿ ಇರುತ್ತೆ. ಅದು ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. अतराफ टीवी, हर बात सच के साथ। इस न्यूज को स्पॉन्सर किया है स्टैंडर्ड जिम। गुलबर्गा शहर में पहली मर्तबा तमाम जदीद इक्विपमेंट्स के साथ तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Vednakapur near Gaushavali Dargah, KGF, Karnataka. Contact details 9483444290 9480107826.